ಶರಣರು ಮೆಟ್ಟಿದ ಧರೆ ಪಾವನವೆಂಬಂತೆ ಸದ್ಗುರುಗಳ ಶಿವಯುಗಳ ಸಂತ ಮಹಂತರ ಜಗದ್ಗುರುಗಳ ಒಂದು ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾದ ಈ ಬೀಸನಕೊಪ್ಪ ಗ್ರಾಮದಲ್ಲಿ ಹಲವು ಕಾರ್ಯಕ್ರಮದ ಜೊತೆ ಏನು ಅಂತ ಕೇಳಿದ್ರೆ ಯಾವುದೇ ಒಂದು ನಿಮಿತ್ತಿ ಮಾಡಿಕೊಂಡು ಇವತ್ತು ಗ್ರಾಮ ದೇವತೆ ಜಾತ್ರೆ ಆಯಿತು. ಒಂದು ಸಲ ಹಿಂದೊಂದು 4-5 ವರ್ಷದಿಂದ ಈ ಮಹಾದ್ವಾರದ ಉದ್ಘಾಟನೆಗಾಗಿ ಜಗದ್ಗುರು ಮಾತನಾಡುವ ನಡೆದಾಡುವ ದೇವರಿಂದ ಪ್ರಖ್ಯಾತಿ ಪಡೆದಿರುವಂಥ ಜಗದ್ಗುರು ಶಿವಾನಂದ ಭಾರತಿ ಅಪ್ಪುಗಳು ಕಳಿಸಿದ್ರಿ. ಒಟ್ಟಾರೆ ಏನು ಅಂತ ಕೇಳಿದ್ರೆ ಯಾವುದೇ ಒಂದು ಜಾತ್ರೆಯ ನಿಮಿತ್ತ ಮಾಡಿಕೊಂಡು ಮಾಡಿದ್ರೆ ಏನು ಅಂತ ಕೇಳಿದ್ರೆ ಮಹಾತ್ಮರ ದರ್ಶನ ಸ್ಪರ್ಶನವನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ಈ ಗ್ರಾಮದವ್ರು ಮಾಡಿದ್ರಿ. ಇದು ಬಹಳ ಖುಷಿ ಪಡುವಂಥ ವಿಷಯ. ಯಾಕಂದ್ರೆ ಇವತ್ತು ಗ್ರಾಮ ದೇವತೆ ದೇವಿ ಜಾತ್ರೆ ಅಂದ್ರೆ ಏನಂತ ಕೇಳಿದ್ರೆ ಎಲ್ಲ ಕಡೆ ಕೇಳ್ತೀವಿ ನಾವು. ದೇವಿ ಜಾತ್ರೆ ಅಂದ್ರೆ ಎಟ್ಟು ಬಿದ್ದು ಏನಾದ್ರು ಇದ ಬರ್ತೈತಿ ಮಾತು. ಬಿದ್ದು ಅಂದ್ರೆ ಗೊತ್ತಾಗಿರ್ಬೇಕಲ್ಲ, ಬ್ಯಾಟ್ ಎಟ್ಟು ಬಿದ್ದು. ದೇವಿ ಜಾತ್ರೆ ಅಂದ್ರೆ ಬ್ಯಾಟಿ ಜಾತ್ರೆಪ್ಪ. ಆದ್ರೆ ನೀವು ಬ್ಯಾಟಿ ಮಾಡುವಂಥ ಜಾತ್ರೆ ಮಾಡಬಾರ್ದು ಅಂತ ಹೇಳಿ ಇಂಥ ಮಹಾತ್ಮರೇ ಭೇಟಿ ಮಾಡುವಂಥ ಏನು ಕಾರ್ಯಕ್ರಮ ಮಾಡಿದಿಲ್ಲ, ಇದು ನಿಜವಾದ ಜಾತ್ರೆ ಅಂತ ನಾವು ತಿಳ್ಕೋಬೇಕು. ಇದು ಸಂಸ್ಕಾರ ಕೊಡುವಂಥದ್ದು. ಅಲ್ಲಿ ಬಹಳ ಸುಂದರವಾಗಿ ನಮ್ಮ ಸಿದ್ದರಾಮ ಸ್ವಾಮಿಗಳಾಗಲಿ ಅಮರೇಶ್ವರ ಅಪ್ಪುಗಳಾಗಲಿ ಹೇಳಿದ್ರು. ಅವರು ಏನಂತ ಕೇಳಿದ್ರೆ ಜೀವನದೊಳಗೆ ನಾವೇನು ಒಯ್ಯಕ್ಕಾಗೋದಿಲ್ಲ. ಬಹಳ ಶ್ರೀಮಂತರಾದಲ್ಲಿ ಬಹಳ ಗಳಿಸಿದ್ದೀವಿ ನಾವು, ಮಹಡಿ ಮೇಲೆ ಮಹಡಿ ಕಟ್ಟಿದ್ದೀವಿ ನಾವು, ಎಲ್ಲ ಮಾಡಿದ್ದೀವಿ. ಎಲ್ಲ ಕಡೆ ಹೇಳಿದ್ರು ಹೋಗುವತ್ನಾಗ ಏನಾರ ಒಯ್ಯಕ್ಕೆ ಸಾಧ್ಯ ಅದೇನೋ ಅಂತ ಕೇಳಿದ್ರೆ ಏನು ಒಯ್ಯಕ್ಕೆ ಆಗುದಿಲ್ಲ ಅಂತೇಳಿ ದಾಸರಂತಾರ. ಎಷ್ಟು ಗಳಿಸಿದಲ್ಲಿ ಏನೈತಿ ನಿನ್ನ ಇಟ್ಟ ಬರುವ ಮನಿ ಬ್ಯಾರೆ. ಇಷ್ಟ ನೆನ್ಪಿಟ್ಕೋರು ನೀವು. ಎಷ್ಟು ಗಳಿಸಿದಲ್ಲಿ ಏನೈತಿ ನಿನ್ನ ಇಟ್ಟ ಬರುವ ಮನಿ ಬ್ಯಾರೆ ಐತಿ. ಅದೇನೈತಿ ಅನ್ನೋದು ನಿಮಗೆ ಗೊತ್ತೈತಿ. ಗೊತ್ತಿರ್ಲಿಕ್ಕೂ ಮುಂದೆ ನಮಗೆ ಅಲ್ಲೇ ಒಯ್ತಾರ ಅನ್ನೋದು ನಮಗೆ ಗೊತ್ತೈತಿ. ಅದಕ್ಕಾಗಿ ಜೀವನದೊಳಗೆ ಏನು ಅಂತ ಕೇಳಿದ್ರೆ ನಾವು ಗಳಿಸೋದು ಬೇಡ ಅನ್ನೋದಿಲ್ಲ. ಆದ್ರೆ ಆ ಗಳಿಸಿದ್ದನ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಏನು ಬಡಿಸಿ ಮಹಾತ್ಮರನ್ನ ಕರೆಸಿ ಅನ್ನ ಪ್ರಸಾದ ಧ್ಯಾನ ಮಾಡಿಸ್ತಿರಲ್ಲ, ಇದು ಪುಣ್ಯದ ಕೆಲಸ. ಇದು ಬೀಸನಕೊಪ್ಪದವರು ಮಾಡುವಂಥ ಆನಂದದ ಕೆಲಸ, ಇದು ಪುಣ್ಯದ ಕೆಲಸ. ಅರ್ಥ ಮಾಡೋದು. ಇವರೆಲ್ಲ ಹೇಳಿದ್ರು ಮಾನವ ಜನ್ಮದ ಒಂದು ಸಾರ್ಥಕ ಆಗಬೇಕು, ತಂದೆ ತಾಯಿ ಸೇವೆಯನ್ನು ಮಾಡಬೇಕು, ಇಂಥ ಸತ್ಕಾರ್ಯಗಳನ್ನು ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು. ಕಾರಣ ಏನು ಅಂತ ಕೇಳಿದ್ರೆ ನಾವು ಜಗತ್ತಿನೊಳಗೆ ಏನೇನು ಒಯ್ಯಕ್ಕಾಗುದಿಲ್ಲ. ಹೋಗುವತ್ನಾಗ ಚಲೋ ಕೆಟ್ಟ ಇವು ಎಡ ನಮಗೆ ಬರ್ತಾವನ್ನೋ ಮಾತನ್ನ ಇವರೆಲ್ಲರೂ ಅದ ಅರ್ಥದೊಳಗೆ ಹೇಳ್ಕೊಂಬಂದ್ರು. ನಾವು ಜೀವನದೊಳಗೆ ಇಟ್ಟು ನೆನ್ಪಿಟ್ಕೋರಿ, ಎಂದಿಲ್ಲ ನಾಳೆ ನಾವು ಗ್ಯಾರಂಟಿ ಹೋಗ್ತೀವಿ ಅನ್ನೋದು ನೆನ್ಪಿಟ್ಕೋಬೇಕು. ಇದು ನೆನಪಿಟ್ಕೋಬೇಕ. ನೆನಪಿಟ್ಕೊಂಡ್ರೂ ಹೋಗ್ತೀವೋ, ನೆನಪಿಟ್ಕೊಳ್ಳಿಕ್ಕೂ ಹೋಗ್ತೀವಿ. ಹುಟ್ಟಿದ ಹುಳವನ್ನೇ ಸಾಯುವುದು, ಕಟ್ಟಿದ ಮನೆಯನ್ನೇ ಬೀಳುವುದು, ಇದು ಸೃಷ್ಟಿಯ ನಿಯಮ. ಏನು ಮಾಡಕ್ಕೆ ಬರೋದಿಲ್ಲ. ವ್ಯತ್ಯಾಸ ಬೇಕೆಂದು ಮುನಿದ ಉತ್ತರವಿಲ್ಲ. ನಮ್ಮ ಕೈಯಾಗ ಏನೂ ಇಲ್ಲ. ಬಂದೀವ 4 ದಿವಸ ನಿಂತೀವ, 3 ದಿನದ ಸಂತಿ ಮುಗಿದ ಮೇಲೆ ಹೋಗೋದದ. ಆದ್ರೆ ನಾವು 3 ದಿನ ಸಂತಿ ಮುಗಿದ ಮೇಲೆ ಹೋಗೋದು ನಮ್ಮ ಎಂದಿಗಾದರೂ ಒಂದು ದಿನ ಸಾವು ತಪ್ಪದು. ಇದನ್ನು ನಾವು ಜೀವನದಾಗ ಪಕ್ಕ ಎಲ್ಲರೂ ನೆನಪಿಟ್ಕೋಬೇಕು. ಅವ್ನು ಬಡವ ಇದ್ದವ್ರು ನೆನಪಿಟ್ಕೋಬೇಕು, ಸಾಹುಕಾರ ಇದ್ದವ್ರು ನೆನಪಿಟ್ಕೋಬೇಕು. ನಿನ್ನ ಸಾಹುಕಾರ ಕೆಟ್ಟು ನೀ ಎಷ್ಟು ಗಳಿಸಿರ್ಬೇಕಪ್ಪ. ಸಿಕಂದರ ಮಹಾರಾಜ ಇಡೀ ಜಗತ್ತನ್ನ ಗೆದ್ದಿದ್ದ. ಹೋಗುವತ್ನಾಗ ಅಂತಾನತ್ತ ದೋನೋ ಹಾತ್ ಕಾಲಿದ್ದೆ. ಆವಂದು ಇಷ್ಟೆಲ್ಲ ಜಗತ್ತನ್ನು ಅಂದಿದ್ರು ಹೋಗೋ ಟೈಮ್ದೊಳಗೆ 2 ಕೈ ಖಾಲಿ ಮಾಡ್ಕೊಂಡು ಹೊಂಟಾನಂತೆ ಅಂಥವ್ನ ಅಂದಾನಂದ್ರೆ ನಮ್ಮಂಥವ್ರ ಗತಿ ಏನಿದ್ದಿರ್ಬೇಕು. ಅದಕ್ಕಾಗಿ ಪುಣ್ಯಾತ್ಮರೇ ನಾವು ನೆನಪಿಟ್ಕೋಬೇಕು, ನಾವು ಇಂದಿಲ್ಲ ನಾಳೆ ಹೋಗ್ತೇವೆ. 100 ವರ್ಷರೇ ಬದುಕು, 120 ಬದುಕು, ಆಗ 170 ಬದುಕ. ಆದ್ರೆ ಹೋಗೋದು ಗ್ಯಾರಂಟಿ. ಅಂಕಲಿಗೆ ಅಡವಪ್ಪನವರು 100 ವರ್ಷ ಅಲ್ಲ, 770 ವರ್ಷ ಬದುಕಿದ್ರು. ಯಾರೀ ಅಂಕಲಿಗೆ ಅಡವಪ್ಪನವ್ರೇನು ಕೇಳ್ತಿರ್ಲಿಲ್ಲ ನಮ್ಮ ಭಾಗದೊಳಗೆ. ಅವರು 770 ವರ್ಷ ಬದುಕಿರೂ ಈ ಗದಾರೇನು ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ ಒಮ್ಮೆ ನಾವೆಲ್ಲ ಹೋಗೋದದ. ಅದಕ್ಕಾಗಿ ಹೋಗುವತ್ನಾಗ ಹೋದ ಮೇಲೆ ನಮ್ಮ ಭಗವಂತ ದೇವ್ರು ಕೇಳ್ತಾನಲ್ಲಿ, ಯಮ ಕೇಳ್ತಾನ. ಏನು ಕೇಳ್ತಾನ? ಹೋಗಿದ್ದೀಪ, ಹೋಗಿ ಏನು ಮಾಡಿದಿ ಕೇಳ್ತಾರಿಲ್ರಿ. ಈಗ ಎಲ್ಲರೇ ಅವ್ರಿಗೇನೆ ಕೆಲಸಕ್ಕೆ ಹೋಗಿ ಬರ್ತೀನಿ, ಬಂದು ಕೂಡಲೇ ಕೇಳ್ತಾರೆ, ನಿನ್ನ ಕಳಿಸಿದ್ನಿ ನೀವು ಹೋಗಿ ಏನು ಮಾಡಿ ಬಂದೆ ಅಂದ್ರೆ ಹೋಟೆಲ್ದಾಗ ಚಾ ಕುಡಿದು ಬನ್ನಿ, ಬಜ್ಜಿ ತಿಂದು ಬನ್ನಿ ಅಂದ್ರೆ ಇದನ್ನ ಹೇಳ್ತೀನಿ. ಅವ್ ಭಗವಂತ ಕೇಳ್ತಾನ, ಮುಂದೆ ಯಮ ಕೇಳಿದಾನೆ ಏನಂತಿ? 3 ದಿನದ ಸಂತಿ ಮುಗಿದ ಮೇಲೆ ಯಮ ಕೇಳಿದ್ರೆ ಅಲ್ಲಿ ಹೋಗಿ ಕೇಳ್ತಾನೆ, ಬೀಸನಕೊಪ್ಪದಾಗ ಹುಟ್ಟಿದ್ದಿ, ಇಟ್ಟೆಲ್ಲ ಮಾಡಿದೆ, ಏನು ಮಾಡಿದೆ ಅಂದ ಕೂಡಲೇ ಏನು ಹೇಳೋದದಿ ನೀನು?
ಇಟ್ಟ ಹೇಳವಲ್ಲ, ಅವ್ರ ಹೊಟ್ಟಿಲೆ ಹುಟ್ಟಿ ಸಾಲಿ ಕಲಿತ್ನಿ, ನೌಕರಿ ಮಾಡಿ, ಮದುವೆ ಆತು, ಮಕ್ಕಳಾದು, 4 ದುಡ್ಡುಗಳು ಸತ್ತು ಬನ್ನಿ ಇಟ್ಟು ಇವು ದನಾನ ಮಾಡ್ತಾವ ತಾವಂತ. ಇವು ದನಾನ ಇದನ್ನ ಮಾಡ್ತಾವ, ಬಾವು ಮಕ್ಕಳ ಹಿಡಿತಾವ, ಸಾಯ್ತಾವ. ನೀ ಮಾಡುವಂಥ ಕರ್ತವ್ಯ ಏನ್ ಮಾಡಿದಪ್ಪ? ಮನುಷ್ಯನಾಗಿ ಹುಟ್ಟಿ ಬಂದ ಏನ್ ಮಾಡಿದೆ ಅಂದ್ರೆ, ಬೀಸನು ಕೊಪ್ಪದವರಿಗೆ ಧೈರ್ಯ ಐತಿ. ಏನಿಲ್ಲ ಯಮದೇವ, ನಾವೇನ್ ಮಾಡ್ತೀವಿ ಅಂದ್ರೆ ದುಡಿದೀವ, ಗಳಿಸಿದೀವ, ನಮ್ಮ ತಾಯಿ ಜಾತ್ರೆ ಮಾಡಿದೀವ ಅಂದ್ರೆ ಬರೀ ನನ್ನ ಕಡೆ ಅಂತೇಳಿ ಭಗವಂತ ಕರೀತಾನ. ಇಲ್ಲದ್ರ ಒಂದು ಮಾತು ಇಲ್ಲಿ ನಮ್ಮನ್ನು ಮುಗಿಸ್ತಾರ. ಅದಕ್ಕಾಗಿ ಏನು ಅಂತ ಕೇಳಿದ್ರೆ ಪುಣ್ಯದ ಕೆಲಸ ಮಾಡ್ತೀವಿ. ಜಗತ್ತೊಳಗೆ ಹೌದು ಅನ್ಸಬೇಕು. ಎಲ್ಲ ಸ್ವಾಮಿಗಳು ಬಂದ್ರೆ ಎಲ್ಲರೂ ನಿಮ್ಮ ಬಗ್ಗೆ ಹೇಳಕೈತಿರ. ಅವರು ಬೀಸರು ಕೊಪ್ಪದವ್ರು ಭಾಳ ಅದ್ಭುತ ಕೆಲಸ ಮಾಡಿದ್ರಿ, ಭಾಳ ಚಲೋ ಮಾಡಿದ್ರಿ, ತಾಯಿ ಜಾತ್ರೆ ಮಾಡಿದ್ರಿ, ಎಲ್ಲರೂ ಹೇಳಕೈತಿರಲ್ಲ. ಇದ ಹೇಳ್ಸಬೇಕಲ್ರಿ. ಇಷ್ಟ ಐತಿ ಜೀವನದೊಳಗೆ ನಾವು ಚಲೋ ಅನುಸರಣದ ಮುಖ್ಯ ಐತಿ. ಬಸವಣ್ಣ ಸುದಕ ಇದ ಮಾತು ಹೇಳಿದವ, ಲೇಸನಿಸಿಕೊಂಡು 5 ದಿನ ಬದುಕಿದರೆ ಸಾಕು. ಇಷ್ಟ ಐತಿ ಜೀವನದೊಳಗೆ. ನೀ 100 ವರ್ಷ ಬದುಕು ಊರಾಗ ಬೇಸರಾಗಿ ಹುಟ್ಟು ಮಾಡೋದೇನಾಯ್ತು ನಿನಗೆ? ಲೇಸನಿಸಿಕೊಂಡು 5 ಚಲೋ ಊರಾಗ ಚಲೋ ಕೆಲಸ ಮಾಡ್ಯಾನಪ್ಪ, ಚಲೋ ಅನಿಸೊಂದು ಸಾಧ್ಯ ಅಂದ್ರೆ ಅದು ನೀ 5 ದಿವಸರೇ ಬದುಕು. ಲೇಸನಿಸಿಕೊಂಡು 4 ದಿವಸರೇ ಬದುಕು, 3 ದಿವಸರೇ ಬದುಕು, 2 ದಿವಸ ಕೊನೆಗೂ 1 ದಿವಸರೇ ಬದುಕೊಳ್ಳಕ ಆದ್ರೆ ಚಲೋ ಅನಿಸೊಂದು ಬದುಕು ಅನ್ನುವ ಮಾತನ್ನು ಹೇಳಿದ. ಯಾಕಂತ ಕೇಳಿದ್ರೆ ಪುಣ್ಯಾತ್ಮರ ಏನು ಅಂತ ಕೇಳಿದ್ರೆ ಜೀವನದೊಳಗೆ ಜನನ ಮರಣ ಇವು 2 ಒಳಗೆ ಬದುಕೋದು ಮಾಡಿ ನೀವು ನೋಡ್ಬೇಕಾದ್ರೆ ನೆನಪಿಟ್ಟವರು. ಹುಟ್ಟು ಸಾವು ಅಂದ್ರೆ ಏನು ದೊಡ್ಡ ಮಾತಲ್ಲ. ಸಾವುದು ಹುಟ್ಟುದು ಅನ್ನೋದು ಏನು ದೊಡ್ಡ ಮಾತಲ್ಲ. ಈ ಒಬ್ಬ ಭಾಳ ಚಂದ ಬರ್ದ, ನಾವು ಸಾವುದಂದ್ರೆ ಏನ, ಹುಟ್ಟುದಂದ್ರೆ ಏನ ಅಂತ ಹಿಂಗೆ ಕೇಳಬೇಡ್ರಿ. ಇಷ್ಟ ಚಂದ ಬರ್ದ ನಾವು. ಕಣ್ಣು ತೆರೆದರೆ ಜನನ, ಮುಚ್ಚಿದರೆ ಏನು ದೊಡ್ಡ ಮಾತಲ್ಲ. ಕಣ್ಣು ತೆರೆದರೆ ಜನನ, ಮುಚ್ಚಿದರೆ ಮರಣ. ಅದರೊಳಗೇನು ಮುಚ್ಚುದು ತೆರೆದಿಲ್ಲ, ಅದರೊಳಗೇನು ಬದುಕ್ತಲ್ಲ, ಅದು ನಮ್ಮ ಜೀವನ. ಅದು ನಮ್ಮ ಜೀವನ. ಆ ಜೀವನ ಎಲ್ಲಿರಬೇಕು ಅಂದ್ರೆ ಆಡುವುದು, ಪಾಡುವುದು, ಸರಸ ಚಲ್ಲಾಪ. ಅದು ಎಲ್ಲಿರಬೇಕಂದ್ರೆ ಬರೇ ಸಂಸಾರ ಅಂತಲ್ಲ, ಇಂಥ ಒಂದು ಒಳ್ಳೆಯ ಪಾರಮಾರ್ಥದೊಳಗೆ ಈ ದೇವರ ಕಾರ್ಯಕ್ರಮದೊಳಗೆ ನಾವು ಬದುಕಿದ್ವಿ ಅಂತ ಕೇಳಿದ್ರೆ ಅದು ನಮ್ಮ ಜೀವನದ ಸಾರ್ಥಕ ಅದ. ಭಗವಂತ ನಮ್ಮನ್ನು ಈ ಲೋಕಕ್ಕೆ ಕಳಿಸಿದ್ದ ಸಾರ್ಥಕ ಆಗ್ಬೇಕಾದ್ರೆ ಇಂಥ ಮಹಾತ್ಮರು ಹೌದನಂಗೆ ನಾವು ಕೆಲಸ ಮಾಡಿದ್ವಿ ಅಂದ್ರೆ ನಮ್ಮ ಜನ್ಮವೇ ಪಾವನ ಆಗ್ತದ. ಅಂಥ ಕೆಲಸ ಏನು ಅಂತ ಕೇಳಿದ್ರೆ ಬೀಸನಕೊಪ್ಪ ಗ್ರಾಮದವರು ಪದೇ 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 ಅಪಗೋಳ ಹೇಳಿದ್ರು. 5 ವರ್ಷಕ್ಕೊಮ್ಮೆ ಮಾಡ್ತಾರೆ, 5 ವರ್ಷಕ್ಕೊಮ್ಮೆ ಮಾಡ್ತಾರೆ. ದೇವಿ ಜಾತ್ರೆ 5 ವರ್ಷಕ್ಕೊಮ್ಮೆ ಮಾಡ್ತಾರಲ್ಲ. ಇನ್ನೂ ಬಾಳದವಲ್ಲ ದೇವ್ರು ಒಟ್ಟು ಊರಾಗ ಬಾಳದಾವಿಲ್ಲ. ಇದ್ರಾಗ 7-8 ದೇವ್ರು ಅದಾವ. ಮತ್ತೆ ಆ ಗಿಡದ ಬಡ್ಯಾಗು ಈ ಗಿಡದ ಬಡ್ಯಾಗು ಬಾಳದಾವ ದೇವ್ರು. ಅವು ಜಾತ್ರೆ ಮಾಡ್ತಾರೆ. ಅದಕ್ಕೆ ಪಟ್ಟಿ ಕೊಡ್ರಿ ಅಂದ ಕೂಡಲೇ ಎಷ್ಟರೇ ದೇವ್ರು ಅದಾವು. ಎಲ್ಲ ಊರಿಗೆ ಆದ್ರೆ ಇದನ್ನ ಹೇಳ್ತಾರ್ರಿ. ಏನ್ರಿ 1 2 ಭಾಳ ದೇವ್ರದಾರ, ನಮ್ಮ ಊರಾನಟ್ಟು ಪಟ್ಟಿನ ಯಾರು ಕೊಡುದಿಲ್ಲಂತ ಎಲ್ಲ ಊರಾಗ ಹೇಳ್ತಾರ. 5 ವರ್ಷಕ್ಕೊಮ್ಮೆ. ಯಾಕಂದ್ರೆ ಇವು ಮತ್ತೆ ನಡಬಾರ್ಕಿನ ದೇವ್ರು ಏನದಲ್ಲ, ಇವು ಜಾತ್ರೆ ಮಾಡತ್ತಿಲ್ಲ. ಜಾತ್ರೆಗಳಲ್ಲಿ ಯಾಕೆ ಮಾಡಬೇಕು ಅನ್ನೋದನ್ನ ಬಹಳ ಚಂದ ಹೇಳಿದ್ರು. ಯಾಕೆ ಮಾಡ್ಬೇಕಂದ್ರೆ ಬಸವಣ್ಣ ಅವ್ರು ಹೇಳಿದಂಗ ಎಲ್ಲರೂ ಕೂಡಾಗ ಜಾತ್ರೆ ಮಾಡ್ಬೇಕು, ಹೊರತಾಗಿ ಬರೀ ಊಟ ಮಾಡಕ್ಕಂತ ಅಲ್ಲ. ನೋಡ್ರಿ, ಈ ಜಾತ್ರೆ ನಿಮಿತ್ತ ಮಾಡ್ಕೊಂಡು ಎಲ್ಲರೂ ಬರ್ತೀರಿ ನೀವು. ನಮ್ಮ ತಾಯಿಗಳು ನೋಡೋರು ಇವರೆಲ್ಲ ಎಲ್ಲೆಂದು ಅವ್ರ ಮನೆ ಅಂತ ಬಂದಾರ, ಜಾತ್ರೆ ಅಂತ ಬಂದಾರ, ಬೀಗರು ಬಿಜ್ಜರು ಅಂತ ಎಲ್ಲರೂ ನೀವು ಯಾಕೆ ಕರೆಸ್ತೇವೆ ಅಂದ್ರೆ ಆ ತಾಯಿಯ ಜಾತ್ರೆ ನಿಮಿತ್ತವಾಗಿ ನಾವೆಲ್ಲರೂ ಕೂಡಿ ಆನಂದದಿಂದ 1-2 ದಿವಸ ಊಟ ಮಾಡಿ ಪ್ರೀತಿಯಿಂದ ಇರೋಣ ಅನ್ನೋ ಸಲುವಾಗಿ ಈ ಜಾತ್ರೆಗಳ ಊರಾಗ ಮಾಡುವಂಥ ವ್ಯವಸ್ಥೆ ಅದ. ಅದರ ಜೊತೆ ಭಕ್ತಿಯನ್ನು ಹಂಚಿಕೊಳ್ಳುವಂಥ ವ್ಯವಸ್ಥೆ ಅದ, ಮಹಾಪ್ರಸಾದವನ್ನು ಮಾಡುವಂಥ ವ್ಯವಸ್ಥೆ ಅದ. ಇಂಥ ಮಹಾತ್ಮರಿಂದ 4 ನುಡಿಗಳನ್ನು ಕೇಳಿ ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು ಒಂದು ಉದ್ದೇಶ ಸಲುವಾಗಿ ಜಾತ್ರೆಗಳನ್ನು ಮಾಡ್ತೀರಿ. ಭಾಳ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಮಾಡಿ ಏನು ಅಂತ ಕೇಳಿದ್ರೆ ಇಂಥ ಮಳೆ ಬಿಸಿಲು ಇದ್ರು ಏನು ಅಂತ ಕೇಳಿದ್ರೆ ಎಲ್ಲರೂ ಕುಂತ ಮಹಾತ್ಮರ ಮಾತುಗಳನ್ನು ಕೇಳಬೇಕು ಅನ್ನುವಂಥ ಅಭಿಲಾಷೆ ಇರೋದ್ರಿಂದ ಇದಕ್ಕಿಂತ ದೊಡ್ಡ ಪುಣ್ಯ ಜಗತ್ತಿನೊಳಗೆಲ್ಲ. ಅಂಥ ಪುಣ್ಯವಂತರು ಯಾರು ಇದ್ರೆ ಅದು ಬೀಸನಕೊಪ್ಪ ಗ್ರಾಮದವರು ಅಂತ ಹೇಳಿ ನಾವೆಲ್ಲ ಸ್ವಾಮಿಗಳು ಮನಸಾರೆ ಇದನ್ನು ಒಪ್ಪಿಕೊಂಡಿದ್ವು ಪುಣ್ಯಾತ್ಮರೇ. ಅದಕ್ಕಾಗಿ ಇನ್ನೂ 2 ದಿವಸ ಪ್ರವಚನ ಕಾರ್ಯಕ್ರಮ ಇರೋದ್ರಿಂದ ಅದನ್ನೆಲ್ಲ ಪಾಲ್ಗೊಂಡು ಆ ಮಹಾತ್ಮರ ಆಶೀರ್ವಚನವನ್ನು ಕೇಳಿ. ಯಾಕಂದ್ರೆ ದೇವಿ ಜಾತ್ರೆ ಮಾಡ್ತೀರಿ ಅಂದ್ರೆ ಬಹಳ ದೊಡ್ಡಕ್ಕೆ ದೇವಿ. ಎಲ್ಲರೂ ಹೆಚ್ಚಾಗಿ ದೇವಿ ಪಾರಾಯಣ ಮಾಡೋದು
ಮಾಡುವಂಥ ಭಕ್ತರ ಇರ್ತೀರಿ. ದೇವಿ ಜಾತ್ರೆ ಒಳಗೆ ದೇವಿಯ ಒಂದು ಧ್ಯಾನದೊಳಗೆ ದೇವಿಯ ಒಂದು ದರ್ಶನದೊಳಗೆ ಬಹಳ ದೊಡ್ಡ ಶಕ್ತಿ ಅಂತೇಳಿ ನಿಜಗುಣ ಶಿವಯೋಗಿಗಳು ಪರಮೇಶ್ವರಿಯ ಪುಣ್ಯ ನಾಮವನ್ನು ಪಗಲಿರುಳು ಸರಸಾನು ರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಒಡೆದು ಕೈ ಸಾರುತ್ತೆ ಒಮ್ಮಳತರ ಭೋಗ ಮೋಕ್ಷಗಳು. ಯಾರ ದೇವಿ ಧ್ಯಾನ ಮಾಡ್ತೀರಿ, ಯಾರಾಕಿ ಸ್ತುತಿ ಮಾಡ್ತೀರಿ, ಆಕೆ ದರ್ಶನ ಮಾಡ್ತೀರಿ, ನಿಮ್ಮ ಪಾಪಗಳೆಲ್ಲ ನಾಶ ಆಗಿ ಭೋಗ ಮೋಕ್ಷಗಳು ಸಿಗುವಂಥ ಶಕ್ತಿ, ನಿಮ್ಮನ್ನು ಕಾಪಾಡುವಂಥ ಶಕ್ತಿ ಯಾರಿಗದ ಅಂತ ಕೇಳಿದ್ರೆ ಆ ಜಗಜ್ಜನನ ಮಹಾಲಕ್ಷ್ಮಿಗೆ ಐತಿ. ಅದಕ್ಕಾಗಿ ದೇವಿ ಧ್ಯಾನವನ್ನು, ದೇವಿ ಜಾತ್ರೆಯನ್ನು ಮಾಡಿ ದೇವಿಯ ಧ್ಯಾನದೊಳಗೆ ತಾವೆಲ್ಲ ತಲ್ಲೀನರಾಗ್ರಿ, ತಮಗೆಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ನಾನು ಮಾತು ವಿರಾಮ ಮಾಡ್ತಾ ಇದ್ದೇನೆ. ಓಂ ಶಾಂತಿ.